ದುರ್ಗಾ ಸಪ್ತಸತಿ ಈ ಪದವನ್ನು ಸಿದ್ಧ ಸಾಧಕರು ಕೇಳಿರ್ತಾರೆ ಮತ್ತು ಆ ಮಂತ್ರವನ್ನು ಆ ಸೂತ್ರಗಳನ್ನು ಪಠನೆ ಮಾಡಿರ್ತಾರೆ. ಆದರೆ ಸಾಮಾನ್ಯ ಮನುಷ್ಯರು ಈ ಪದವನ್ನು ಕೇಳಿರ್ತಾರೆ, ಆದರೆ ಏನಿದು ಅನ್ನೋದು ಅವ್ರಿಗೆ ಸ್ವಲ್ಪ ಗೊಂದಲ ಇರುತ್ತೆ. ಯಾಕಂದರೆ ಅವರ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರೋದಿಲ್ಲ. ಹೀಗಾಗಿ ಯಾವುದೋ ಒಂದು ಪುಸ್ತಕ, ಇದು ದುರ್ಗಾ ಸಪ್ತಸತಿ ಅಂದರೆ ಒಂದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಅಥವಾ ದೇವಿ ಸಂಬಂಧಪಟ್ಟಂಥ ಒಂದು ಪುಸ್ತಕ ಇದು. ಈ ಮಂತ್ರವನ್ನು ಓದೋಣ ಅಂದ್ಬಿಟ್ಟು ತಿರುವಾಕಿರ್ತಾರೆ, ಓದಿರ್ತಾರೆ ಅಷ್ಟೇ. ಈ ಸಿದ್ಧ ಸಾಧಕರು ಏನು ಮಾಡ್ತಾರೆ, ಆ ಮಂತ್ರವನ್ನು ಪಠನೆ ಮಾಡ್ತಾರೆ ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಯಾರು ಗುರುಗಳ ಮುಖೇನ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಈ ದುರ್ಗಾ ಸಪ್ತಸತಿನಲ್ಲಿ ಒಟ್ಟು 22 ಸೂತ್ರಗಳು ಬರುತ್ತೆ. ಆ 22 ಸೂತ್ರಗಳನ್ನು ಸಾಧಕರು ಕೂಡ ಪಠನೆ ಮಾಡಿರ್ತಾರೆ. ಆದರೆ ಅದರ ಅರ್ಥ, ಒಳ ಅರ್ಥ, ಗೂಢ ಅರ್ಥ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇನ್ನು ಕೆಲವರು ಗುರುಗಳ ಮುಖೇನ ಅದರ ಅರ್ಥವನ್ನು ತಿಳ್ಕೊಂಡಿರ್ತಾರೆ. ಆ 22 ಸೂತ್ರಗಳ ಅರ್ಥವನ್ನು ತಿಳಿದುಕೊಂಡ್ಬಿಟ್ರೆ ನಿಜಕ್ಕೂ ಈ ಮಂತ್ರವನ್ನು ಪಠನೆ ಮಾಡ್ತಿದ್ದೀವಲ್ಲ, ನಾವೇ ಧನ್ಯರು, ನಾವೇ ಪುಣ್ಯವಂತರು ಅನ್ನೋ ಒಂದು ಮನೋಭಾವ ಅವರಲ್ಲಿ ಬರುತ್ತೆ. ಅದರಲ್ಲೂ ಸಾಧಕರು ಸೂತ್ರಗಳ ಒಳ ಅರ್ಥ ಅರಿವಿಗೆ ಬಂದ್ರಂತೂ ನಾವು ಈ ಮಂತ್ರವನ್ನು ಪಠನೆ ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋತಾ ಇದ್ದೀವಿ, ಈ ಮಂತ್ರ ಪಠಣೆಯಿಂದ ನಮ್ಮ ಎಷ್ಟೋ ಸಮಸ್ಯೆಗಳು, ನಮ್ಮ ಎಷ್ಟೋ ಗೊಂದಲಗಳು ನಿವಾರಣೆ ಆಗ್ತಾ ಇದೆ ಅಲ್ವಾ, ಅಷ್ಟು ಶಕ್ತಿ ಇದೆ ಅಲ್ವಾ ಈ ಸೂತ್ರಗಳಿಗೆ ಅನ್ನೋ ಒಂದು ಸತ್ಯ ಅವರಿಗೆ ಅರಿವಿಗೆ ಬರುತ್ತೆ. ಅಂತಹ ಒಂದು ಸೂತ್ರಗಳ ಅರ್ಥ ಏನು ಅನ್ನೋದನ್ನು ಒಂದೊಂದಾಗಿ ಸಿದ್ಧಗುರು ಪುಷ್ಕರ ಪೂರ್ವಜ್ಞರು ತಿಳಿಸ್ಕೊಡ್ತಾರೆ. ಇವಾಗ ನವರಾತ್ರಿ ವಿಶೇಷವಾಗಿರೋದ್ರಿಂದ ಆ ಸೂತ್ರಗಳ ಅರ್ಥವನ್ನು ತಿಳಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಬನ್ನಿ ಆ ಸೂತ್ರಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಸೂತ್ರಗಳ ಅರ್ಥ ಏನು ಅನ್ನೋದನ್ನು ಗುರುಗಳ ಮುಖೇನನೇ ತಿಳ್ಕೊಳ್ಳೋಣ. ಅದರ ಅರ್ಥ ಏನು? ವಿಷ್ಣು ಮಾಯೆ ಅಂದರೆ ಒಂದು ಭ್ರಮೆ ಅಷ್ಟೇ. ಅಂದರೆ ವಿಷ್ಣು ಮಾಯೆ, ಈಶ್ವರಿ ಮಾಯೆ ಎರಡೂ ಒಂದೇ. ಅದಕ್ಕೆ ಚಾಲೆಂಜು ಬರಬೇಕು, ಧೈರ್ಯನೂ ಬರಬೇಕು, ದಾರಿನೂ ಸಿಗಬೇಕು, ಸವಾಲಾಗಿ ಸ್ವೀಕರಿಸಬೇಕು. ಸುಮ್ಮನೆ ಇದ್ದರೆ ನಾವು ಭೇದಿಸೋದಕ್ಕಾಗಲ್ಲ. ಸವಾಲು ಬೇಕು, ಚಾಲೆಂಜ್ ಬೇಕು. ಇದನ್ನು ತಿಳ್ಕೊಂಡಾಗ ಪ್ರತಿಯೊಬ್ಬ ಶಿವ ಮತ್ತು ಶಕ್ತಿಯ ಸಾಧಕರಿಗೆ ಬಹಳ ಅನುಕೂಲಗಳಾಗುತ್ತೆ, ಬಹಳ ಆಧ್ಯಾತ್ಮಿಕದ ಯಶಸ್ಸು ಸಿಗುತ್ತೆ. ಹೀಗೆ ಹಲವಾರು ಬೆನಿಫಿಟ್ಸು ನಮಗೆ ಸಿಗುತ್ತೆ. ಸಪ್ತಶತಿನಲ್ಲಿ ಈ ದೇವಿಯ ಸ್ತುತಿಗಳಿದೆ. ಇದನ್ನೆಲ್ಲ ಪಠನೆ ಮಾಡ್ತಾನೆ ಇರ್ತೀರ. ಇದು ಮಾರ್ಕಂಡೇಯ ಮಹರ್ಷಿಗಳ ರಚನೆಯಿಂದ ಪ್ರಕಟವಾಗಿರ್ತಕ್ಕಂಥದ್ದು. ಇದು ಬಹಳ ಗೂಢಾರ್ಥವಾಗಿರ್ತಕ್ಕಂತಹ ಕೆಲವು ತಾಯಿಯ, ಹೇಗೆ ತಾಯಿ ಭಗವತಿ ನಮ್ಮ ಸೃಷ್ಟಿನಲ್ಲಿ ಹಾಗೂ ನಮ್ಮ ಸಕಲ ಚರಾಚರ ಜೀವರಾಶಿಗಳಲ್ಲಿ ಕೆಲಸ ಮಾಡ್ತಿದೆ ಅಂತಕ್ಕಂಥದ್ದು ಸೂಕ್ಷ್ಮವಾಗಿ ಹೇಳಿರ್ತಕ್ಕಂಥದ್ದು. ಈ ಸೂಕ್ಷ್ಮ ಈ ಸ್ತುತಿಗಳ ಒಳಗಡೆ ಬಹಳ ಗೂಢಾರ್ಥಗಳಿರುತ್ತೆ. ಇದನ್ನು ತಿಳ್ಕೊಂಡಾಗ ಪ್ರತಿಯೊಬ್ಬ ಶಿವ ಮತ್ತು ಶಕ್ತಿಯ ಸಾಧಕರಿಗೆ ಬಹಳ ಅನುಕೂಲಗಳಾಗುತ್ತೆ, ಬಹಳ ಆಧ್ಯಾತ್ಮಿಕದ ಯಶಸ್ಸು ಸಿಗುತ್ತೆ. ಹೀಗೆ ಹಲವಾರು ಬೆನಿಫಿಟ್ಸು ನಮಗೆ ಸಿಗುತ್ತೆ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತ ಅಂತ ಒಂದು ಶಬ್ದ ಬರುತ್ತೆ. ವಿಷ್ಣು ಮಾಯಾ. ವಿಷ್ಣು ಮಾಯೆ ಎಂದರೆ ಏನು? ಈ ವಿಷ್ಣುವಿನ ಮಾಯೆ ಅಂತಕ್ಕಂಥದ್ದೇ ಬಹಳ ಗೂಢಾರ್ಥವಾಗಿರ್ತಕ್ಕಂಥ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳ್ತೀವಿ. ಸಕಲ ಜೀವರಾಶಿಗಳಲ್ಲಿ ವಿಷ್ಣು ಮಾಯೆ ಇದೆ ಅಂತ ನಾವು ಹೇಳ್ಕೊಳ್ತಾನೇ ಇದ್ದೀವಿ. ವಿಷ್ಣು ಮಾಯೆ ಸಕಲ ಚರಾಚರ ಜೀವರಾಶಿಗಳಲ್ಲಿ ವಿಷ್ಣು ಮಾಯೆ ಇದೆ. ಹಾಗಿರಬೇಕಾದ್ರೆ ನಾವು ಅದನ್ನು ನಮಸ್ಕಾರ ಮಾಡ್ತಿದ್ದೀವಿ, ಪ್ರಣಾಮ ಮಾಡ್ತಿದ್ದೀವಿ, ನಮಸ್ಕಾರ ಮಾಡ್ತಿದ್ದೀವಿ, ನಮಸ್ತೆ ಮಾಡ್ತಿದ್ದೀವಿ. ಪ್ರತಿ ಬಾರಿ ನಮಸ್ತೆ ಮಾಡ್ತಾನೇ ಇದ್ದೀವಿ. ಇದರಲ್ಲಿರ್ತಕ್ಕಂಥ ಗೂಢಾರ್ಥ ಬಹಳ ಮುಖ್ಯ. ಇದು ಒಂದು ಸುಂದರವಾದ ಶಬ್ದ ವಿಷ್ಣು ಮಾಯೆ
ಅಂತಕ್ಕಂಥ ಒಂದು ಶಬ್ದ. ಮಾಯಾ ಎಂಬ ಅರ್ಥ ನಮ್ಮಲ್ಲಿ ಒಂದು ಮಾಯೆ ಅಂದರೆ ಏನು ಅಂದಾಗ ಡೌಟ್ ಬಂದ್ಬಿಡುತ್ತೆ. ಡೌಟ್, ಆ ಡೌಟೇ ಮಾಯ. ಅದನ್ನು ಇನ್ನೊಂದು ಅರ್ಥದಲ್ಲಿ ದ್ವೈತ ಅಂತ ಹೇಳ್ತೀವಿ, ದ್ವೈತ ಭಾವ. ಆ ದ್ವೈತವನ್ನು ಹೇಳ್ತಾ ಆ ದ್ವೈತದಲ್ಲಿ ಒಂದು ಬೌಂಡರಿಯನ್ನು ಮಾಡಿಕೊಳ್ತೀವಿ. ನಾವು ಒಂದು ಬೌಂಡರಿಯನ್ನು ಸೃಷ್ಟಿ ಮಾಡ್ತೀವಿ. ಅದು ಬೌಂಡರಿಯನ್ನು ಸೃಷ್ಟಿ ಮಾಡಿದ ಮೇಲೆ ಒಂದು ಬಂಧನದಲ್ಲಿ ಸಿಗಾಕೊಳ್ತೀವಿ. ಜೊತೆಯಲ್ಲಿ ಒಂದು ಬಲೆನಲ್ಲೂ ಕೂಡ ಸಿಗಾಕೊಳ್ತೀವಿ. ಬಲೆನಲ್ಲೂ ಕೂಡ ಸಿಗಾಕೊಳ್ತೀವಿ. ಈ ಬಲೆ ಒಂದು ಮಾಯಾ ಜಾಲದ ಬಲೆಯಾಗಿರುತ್ತೆ. ಈ ಸೃಷ್ಟಿನಲ್ಲಿ ಮಾಯಾ ಜಾಲದ ಒಂದು ಬಲೆ ಇರುತ್ತೆ. ಎಲ್ಲಿ ಒಂದು ರೀತಿಯ ಮಾಯೆ ಎಂಬ ಶಬ್ದವನ್ನು ಅಥವಾ ಶಬ್ದ ಬರುತ್ತದೋ ಅಲ್ಲೊಂದು ದ್ವೈತದ ಅರ್ಥ ಬರುತ್ತೆ. ಅದರಲ್ಲೂ ಕೂಡ ದ್ವೈತ ಅಂತ ನಮಗೆ ಅರ್ಥವಾಗ್ತದೆ. ಆ ದ್ವೈತದಲ್ಲಿ, ಅಂತಹ ಒಂದು ಶಬ್ದದಲ್ಲಿ ಅದರ ಆಚೆ ಏನಿದೆ, ಅದರ ಬಂಧನದಿಂದ ಏನಿದೆ ಅಂತಕ್ಕಂಥದ್ದು ಎರಡು ಅರ್ಥಗಳನ್ನು ನಾವು ಶುರು ಮಾಡೋದಕ್ಕೆ ಪ್ರಶ್ನೆ ಕೊಡುತ್ತೆ. ಬಂಧನದ ಸಿಗಾಕೊಂಡಿದ್ದೀವಿ, ಆದರೆ ಬಂಧನದಲ್ಲಿರಬೇಕಾದ್ರೆ ಆಚೆ ಏನಿದೆ ಅದೆಲ್ರಿಗೂ ಡೌಟ್. ಆಚೆ ಏನಿದೆ? ಒಂದು ರೂಮಲ್ಲಿ ಕುಳಿತುಕೊಂಡ್ಬಿಟ್ಟಿದ್ದೀವಿ, ಏನೇನೋ ಆಗ್ತಿದೆ ಔಟ್ಸೈಡ್. ಏನಾಗ್ತಿದೆ ಅಂತಕ್ಕಂಥದ್ದು ಗೊತ್ತಾಗ್ತಿಲ್ಲ. ಆ ದ್ವಂದ್ವತೆಯನ್ನು ಅರ್ಥ ಮಾಡ್ಕೊಳೋದಕ್ಕೆ ಅದನ್ನು ಭೇದಿಸುವ ಸ್ಥಿತಿಯನ್ನು ಉತ್ಪತ್ತಿ ಮಾಡಿಕೊಡುತ್ತೆ. ಅದನ್ನು ಹೇಗೆ ಭೇದಿಸಬೇಕು, ಈಚೆ ಹೇಗೆ ಬರಬೇಕು ಅನ್ನೋದನ್ನು ನಮ್ಮಲ್ಲೇ ಉಂಟು ಮಾಡೋದಕ್ಕೆ ಶಕ್ತಿಯನ್ನು ಕೊಡುತ್ತೆ. ಆಗ ಇಂತಹ ದ್ವಂದ್ವಗಳನ್ನು ಸವಾಲಾಗಿ ಸ್ವೀಕರಿಸಬೇಕು. ಸುಮ್ಮನೆ ಇದ್ದರೆ ನಾವು ಭೇದಿಸೋದಕ್ಕಾಗಲ್ಲ. ಸವಾಲು ಬೇಕು, ಚಾಲೆಂಜ್ ಬೇಕು. ಸವಾಲನ್ನು ಸ್ವೀಕರಿಸಿ, ಬರೀ ಸವಾಲಿದ್ರೆ ಸಾಲದು, ಏನು ಬೇಕದಕ್ಕೆ? ಧೈರ್ಯ ಬೇಕು, ಕರೇಜ್. ಧೈರ್ಯದಿಂದ ಮುನ್ನುಗ್ಗುವ ಸ್ಥಿತಿ ಒಂದು ವಿಕಾಸದ ಯಾತ್ರೆಗೆ ದಾರಿ ಮಾಡಿಕೊಡುತ್ತೆ. ಒಂದು ದಾರಿ ಸಿಗುತ್ತೆ, ಪ್ರಯಾಣವನ್ನು ಹೋಗೋದಕ್ಕೆ ಒಂದು ದಾರಿ ಸಿಗುತ್ತೆ. ಆಚೆ ಏನಿದೆ ಅಂತ ದಾರಿ ಕಾಣುತ್ತೆ. ಹೀಗೆ ಇಂತಹ ಸವಾಲುಗಳು ಇಲ್ಲದಿದ್ದರೆ, ನಮ್ಮ ಜೀವನದಲ್ಲಿ ದ್ವಂದ್ವತೆಗಳು ಇಲ್ಲದಿದ್ದರೆ, ಇದ್ಯಾವುದೂ ಇಲ್ಲದೇ ಇದ್ದರೆ ಮನುಷ್ಯನ ಜೀವನದ ವಿಕಾಸಗಳು ಹೇಗಾಗುತ್ತೆ? ಚಾಲೆಂಜ್ ಇಲ್ಲದರೆ ಏನೂ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಚಾಲೆಂಜು ಬರಬೇಕು, ಧೈರ್ಯನೂ ಬರಬೇಕು, ದಾರಿನೂ ಸಿಗಬೇಕು. ಆಗ ವಿಕಾಸ ಆಗೋದೇ ಇಲ್ಲ. ಹೀಗೆ ವಿಕಾಸವಾಗಬೇಕಾದರೆ, ಇಂತಹ ಪರಿಸ್ಥಿತಿಯನ್ನು ವಿಕಸಿಸಿಕೊಂಡು ಮುಂದೆ ಹೋಗಬೇಕಾದರೆ ದ್ವಂದ್ವತೆಗಳಿಂದ ಹೋರಾಡಿ ಧೈರ್ಯವಾಗಿ ಸವಾಲುಗಳನ್ನು ಸ್ವೀಕರಿಸಿ, ಆ ಸ್ವೀಕರಿಸಿದ ಮೇಲೆ ಹೇಗಿರಬೇಕು? ಅಪೋನೆಂಟು ಬಡದಾಡಬೇಕು. ಅಪೋನೆಂಟ್ ಅಂದರೆ ವ್ಯಕ್ತಿಯಲ್ಲ, ಅದು ನಿಮ್ಮಲ್ಲೇ ಒಂದು ದ್ವಂದ್ವತೆಗಳಿರುತ್ತೆ. ಈಗ ನಾನು ಹೇಳೋ ಒಂದು ಪಾಯಿಂಟು, ಎಲ್ಲೋ ಅಪೋನೆಂಟ್ ಯಾರೋ ಬರ್ತಾರೇನೋ ಅವ್ರ ಮೇಲೆ ಫೈಟ್ ಮಾಡೋಣ ಅಂದ್ಕೊಂಡಿದ್ದೆ. ಅಲ್ಲ, ನಿಮ್ಮಲ್ಲೇ ಆ ಫೈಟ್ ಬರುತ್ತೆ. ನಿಮ್ಮಲ್ಲೇ ನೀವು ಬಡ್ದಾಡ್ಕೊಬೇಕು, ಫೈಟ್ ಮಾಡಬೇಕು. ಆ ರೀತಿ ಹೋರಾಡಿದರೆ ಮಾತ್ರ ನಿಮ್ಮ ಜೀವನ ವಿಕಾಸವಾಗ್ತದೆ. ನಮ್ಮ ಭಾರತೀಯ ದರ್ಶನದಲ್ಲಿ ವಿಷ್ಣು ಮಾಯೆ ಅಂತ ಒಂದು ಉಲ್ಲೇಖ ಮಾಡಿದೆ. ವಿಷ್ಣು ಮಾಯೆ ಅಂತ ಉಲ್ಲೇಖಿಸಿದೆ. ಅದರ ಅರ್ಥ ಏನು? ವಿಷ್ಣು ಮಾಯೆ ಅಂದರೆ ಒಂದು ಭ್ರಮೆ ಅಷ್ಟೇ, ಒಂದು ಭ್ರಮೆ. ಅಥವಾ ಇಂಗ್ಲೀಷಲ್ಲಿ ಇಲ್ಯೂಷನ್ ಅಂತಲೂ ಹೇಳ್ಬೋದು. ಏನೋ ಒಂದು ಆಗ್ತಿದೆ, ಅದು ಭ್ರಮೆನೋ ನಿಜನೋ ಸತ್ಯನೋ ಏನು ಅಂತ ಗೊತ್ತಾಗಲ್ಲ. ಈಶ್ವರಿ ಮಾಯೆಯ ರಚನೆಯ ಭ್ರಮೆಯಲ್ಲಿ ಸಿಕ್ಕಿಬಿದ್ದರೆ ಹಾಗೂ ಈ ಮಾಯೆಯ ಬಲೆಯಲ್ಲಿ ಸಿಕ್ಕಿಬಿದ್ದರೆ ಇದು ಈಶ್ವರಿ ಮಾಯ. ಅಂದರೆ ವಿಷ್ಣು ಮಾಯೆ ಈಶ್ವರಿ ಮಾಯೆ ಎರಡೂ ಒಂದೇ. ವಿಷ್ಣು ಮಾಯೆ ಜೊತೆಯಲ್ಲಿ ಒಂದು ಬಲೆಯನ್ನು ಬೀಸತಕ್ಕಂಥದ್ದು ಈಶ್ವರಿ ಮಾಯ. ಈ ಮಾಯೆಯ ರಚನೆಯಲ್ಲಿ ನಾವು ಸಿಗಾಕೊಂಡ್ಬಿಟ್ರೆ, ಅದರ ಬಲೆನಲ್ಲಿ ಸಿಗಾಕೊಂಡ್ಬಿಟ್ರೆ
ಮನುಷ್ಯನ ಬಿಡುಗಡೆ ಬಹಳ ದುರ್ಲಭ, ಕಷ್ಟ, ಅಸಾಧ್ಯವಾಗಿರ್ತದೆ, ಬಿಡಿಸ್ಕೊಳಕ್ಕಾಗಲ್ಲ. ಆ ಬಿಡಿಸ್ಕೊಳೋದಕ್ಕೆ ಎಷ್ಟು ಜನ್ಮಗಳನ್ನು ಎತ್ತು ಬರ್ತೀವೋ ಅದು ಕೌಂಟ್ಲೆಸ್. 1, 2, 3 ಅಂತ ನಮಗೆ ಕೌಂಟ್ ಸಿಗಲ್ಲ, ನೆನಪು ನಮಗಿರಲ್ಲ, ಮರ್ತೋಗಿರ್ತೇವೆ. ಹಾಗೆ ಇಂತಹ ಮಾಯೆಗಳು ನಮ್ಮ ಭಾರತ ದರ್ಶನದಲ್ಲಿ ಹಲವಾರು ಮಾಯೆಗಳಿದೆ. ಒಂದನೇದು ಅಣುಮಾಯ. ಅಣು ಅಂದರೆ ಇಂಡಿವಿಜುವಲ್ ಫ್ಲೇಮ್, ಅದು ಸಣ್ಣ ಸ್ಪಾರ್ಕ್, ಅದನ್ನೇ ಅಣುಮಾಯ ಅಂತ ಹೇಳ್ತೀವಿ. ಇನ್ನೊಂದು ಮಹಾಮಾಯ, ಇನ್ನೊಂದು ವಿಶ್ವಮಾಯ, ಈಗ ವಿಷ್ಣುಮಾಯ. ಈ ವಿಷ್ಣುಮಾಯೆ ಎಂಬುದು ಒಂದು ಪರಮತತ್ವದ ರಹಸ್ಯ, ಪರಮತತ್ವದ ಒಂದು ರಹಸ್ಯ. ಈ ವಿಷ್ಣುಮಾಯೆ ಶಕ್ತಿಯಿಂದಲೇ ಎಲ್ಲೆಲ್ಲೂ ತುಂಬಿಕೊಂಡಿದೆ, ತುಂಬಿ ಹೋಗ್ಬಿಟ್ಟು ಇದೆ. ಅದು ನಮ್ಮನ್ನು ಕಾಪಾಡುವ ಒಂದು ಶಕ್ತಿ ಇದೆ ಎಂದು ನಮ್ಮ ಭಾರತದಲ್ಲಿ ಈ ಶಕ್ತಿಯನ್ನು ಬಹಳ ನಂಬಿಕೊಂಡು ಬಿಟ್ಟಿದ್ದೀವಿ. ಇದನ್ನು ನಂಬಲಾಗಿದೆ. ಒಂದು ಮಾಯೆ ಇದೆ, ವಿಷ್ಣು ಮಾಯೆ ಇದೆ ಅಂತ ನಾವು ನಂಬಿಕೊಂಡಿದ್ದೀವಿ. ವಿಷ್ಣು ಮಾಯೆ ಅಂತಕ್ಕಂಥದ್ದು ಮನುಷ್ಯನ ಒಳಗೆ ಪರಮತತ್ವವಾಗಿ, ಅದು ಪರಮತತ್ವ. ನಮ್ಮಲ್ಲಿ ಹಲವಾರು ತತ್ವಗಳಿದೆ, ಅದರಲ್ಲಿ ಬಹಳ ಉತ್ಕೃಷ್ಟವಾಗಿರತಕ್ಕಂತಹ ಒಂದು ತತ್ವ ಪರಮತತ್ವ, ಶ್ರೇಷ್ಠವಾಗಿರ್ತಕ್ಕಂಥ ಒಂದು ತತ್ವ. ಆ ಶ್ರೇಷ್ಠವಾಗಿರ್ತಕ್ಕಂತಹ ಪರಮತತ್ವವಾದ ಈ ತತ್ವವು ನಿರಂತರವಾಗಿ ಬೆರೆತೋಗ್ಬಿಟ್ಟಿದೆ. ಬೆರೆತೋಗಿರೋದು ಅಂದರೆ ಮರ್ಜ್ ಆಗಿಬಿಟ್ಟಿದೆ. ಎಲ್ಲೂ ಕೂಡ ಜಾಗ ಇಲ್ಲ ಅದರಲ್ಲಿ, ಎಲ್ಲ ಕಡೆ ಮರ್ಜ್ ಆಗಿಬಿಟ್ಟಿದೆ. ಅದು ಬ್ರಹ್ಮಾಂಡದಲ್ಲೂ ಮರ್ಜಾಗಿದೆ, ಜೊತೆಯಲ್ಲಿ ಈ ಪಿಂಡಾಂಡದಲ್ಲೂ ಮರ್ಜ್ ಆಗಿಬಿಟ್ಟಿದೆ. ಇದರ ಅರ್ಥ ಮಹಾವಿಷ್ಣುವಿನ ರೂಪವನ್ನು ನಾವು ನೋಡ್ಬೋದು. ಹೇಗೆ ಕ್ಷೀರಸಾಗರದಲ್ಲಿ ವಿರಾಜಮಾನವಾಗಿ ಮಲಗಿದ್ದಾನೆ ಎಂಬ ಅರ್ಥವನ್ನು ತೋರಿಸ್ಬಿಡುತ್ತೆ. ಹೀಗೆ ಮತ್ತೆ ವಿಷ್ಣು ಮಾಯೆ ಎಂದರೆ ಒಂದು ಭ್ರಮೆ, ಮತ್ತೆ ಹೇಳುತ್ತೆ ಭ್ರಮೆ, ಅದೊಂದು ಎಲ್ಯೂಷನ್. ಅದರಲ್ಲೂ ಕೂಡ ದ್ವಂದ್ವತೆ, ಅಲ್ಲೂ ಕೂಡ ಒಂದು ಸವಾಲು, ಒಂದು ಘಟನೆಗಳು ಎಲ್ಲವೂ ವಿಲೀನಗೊಳಿಸಿ ತುಂಬಿಕೊಂಡು ಮರ್ಜ್ ಮಾಡಿಕೊಂಡು ತೇಲಾಡ್ತಾ, ಅಂದರೆ ತೇಲಿಸುತ್ತಾ ಎಳೆಯುತ್ತಿರುತ್ತದೆ. ಈಗ ಸಾಗರ ನೋಡಿದಾಗ ಏನಿರುತ್ತೆ, ತೇಲಾಡ್ಕೊಂಡು ಎಳೆದಾಡ್ಕೊಂಡಿರಲ್ವೇ, ಹಾಗೆ ಆ ರೀತಿ ನಮ್ಮನ್ನು ಬಿಟ್ಟಿರ್ತದೆ ಯಾವುದು ವಿಷ್ಣು ಮಾಯೆ. ಆ ತೇಲಾಡ್ತಾ ಎಳೆದಾಡ್ತಾ ಮೊದಲೇನು ಮಾಡುತ್ತೆ, ಮೊದಲು ಜೀವನ ನಿರ್ಮಾಣ ಮಾಡಿಸುತ್ತದೆ. ಒಂದು ಸೃಷ್ಟಿಯನ್ನು ಮೊದಲು ನಿರ್ಮಾಣ ಮಾಡುತ್ತೆ. ನಂತರ ಮುಂದಿನ ಜೀವನ ಕ್ರಮವನ್ನು ತೋರಿಸುತ್ತೆ, ಇನ್ನೊಂದು ಉತ್ಪತ್ತಿ ಮಾಡುತ್ತೆ. ಮುಂದಿನ ಹೇಗೆ ಜೀವನವನ್ನು ನಡೆಸಬೇಕು, ಒಂದು ಪಡೆಯುವ ಕ್ರಮವನ್ನು ತೋರಿಸ್ಕೊಡುತ್ತೆ. ನಂತರ ಜೀವನ ಒಂದು ರೀತಿಯ ಸಹಜ ರೀತಿಯಲ್ಲಿ ವಿಕಸಿತವಾಗ್ತಾ ಹೋಗುತ್ತೆ. ತಂತಾನೆ ಆಟೋಮೆಟಿಕ್ ಹೋಗ್ತಿರೋದು, ಯಾರು ಏನು ಮಾಡೋದಕ್ಕೆ ಏನು ಬೇಕಾಗಿಲ್ಲ, ತನ್ನಷ್ಟು ಹುಟ್ಟಿದ ಮೇಲೆ ತಂತಾನೇ ಬೆಳ್ಕೊಳ್ತಾ ಹೋಗುತ್ತೆ. ಪ್ರಕೃತಿನೇ ಅಷ್ಟೇ, ಚರಾಚರ ಜೀವರಾಶಿಗಳು ಅಷ್ಟೇ. ಆದರೆ ನಾವು ಹಿರಿಯರು ಅಥವಾ ಇಂತಕ್ಕಂಥ ಸಮಾಜ ಮಾತ್ರ ನಮ್ಮನ್ನು ಹಾಗೆ ಹೀಗೆ ಅಂದ್ಕೊಂಡು ಏನೋ ತಿದ್ದಾಡಿ ಒದ್ದಾಡಿ ಎಳೆದಾಡಿ ಮಾಡ್ತಿರುತ್ತೆ. ಅದು ಮಾಡ್ತಿರೋದು ಅದನ್ನು. ಆದರೆ ನಾವು ಕೊನೆಯಲ್ಲಿ ನಾವು ಏನು ಬೇಕೋ ಅದೇ ಆಗೋದು. ಆದರೆ ಕೆಲವರಿಗೆ ಅಂತರ್ಪ್ರೇರಣೆಯಿಂದ, ಕೆಲವ್ರಿಗೆ ಮಾತ್ರ, ಎಲ್ರಿಗೂ ಅಲ್ಲ ವಿಷ್ಣುಮಾಯ ಹೇಳೋದು, ಕೆಲವರಿಗೆ ಅಂತರ್ಪ್ರೇರಣೆಯಿಂದ, ಇನ್ನರ್ ಕಾನ್ಷಿಯಸ್ ಅಂತ ಹೇಳ್ತೀವಲ್ಲ, ಅದನ್ನು ಅಂತರ್ಪ್ರೇರಣೆ, ಗೊಂದಲಗಳಿಂದ, ಭ್ರಮೆಯಿಂದ, ಮಾಯೆಯಿಂದ ಹೊರಗೆ ಬರುವ ಸ್ಥಿತಿಯು, ಒಂದು ಹೊರಗೆ ಬರತಕ್ಕಂತಹ ಒಂದು ಸ್ಥಿತಿ, ಅದು ಸದಾ ಬರಲ್ಲ, ಯಾವುದೋ ಒಂದು ಟೈಮಲ್ಲಿ ಬಂದ್ಬಿಡುತ್ತೆ. ಅಂದರೆ ಚೇಂಜ್ ಆಗುತ್ತೆ ಲೈಫ್, ಒಂದು ಪ್ರೇರಣೆ ಕೊಡುತ್ತೆ, ಘಟಿಸುತ್ತೆ ಅನ್ನೋದು ಪ್ರೇರಣೆ ಬಂದ್ಬಿಡುತ್ತೆ. ಅಂತಹ ಪ್ರೇರಣೆಗಳು ಯಾವಾಗ ಘಟಿಸುವುದೋ ಆಗ ವಿಷ್ಣು ಮಾಯೆಯಿಂದ, ವಿಶ್ವಮಾಯೆಯಿಂದ ಆ ದೇವಿಯನ್ನು ವಿಷ್ಣು ಮಾಯೆ ಎಂದು ಅರ್ಥೈಸಿ ದೇವಿ ಅಂತ ಕರಿತೀವಿ. ಇದೇ ದೇವಿ, ಇದೇ ಒಂದು ಸ್ಪಾರ್ಕ್, ಇದೇ ಒಂದು ಕಿಡಿ, ಇದೇ ಒಂದು ಆದಿಶಕ್ತಿ ಅಂತ ಈ ವಿಷ್ಣು ಮಾಯವನ್ನು ಅರ್ಥ ಮಾಡ್ಕೊಳೋದಕ್ಕೆ ಆ ಸ್ಥಿತಿ ಬರುತ್ತೆ. ಅಲ್ಲಿವರೆಗೂ ನಾವು ಅದರಲ್ಲೇ ಒದ್ದಾಡ್ತಿರ್ತೀವಿ.
ಅಂತಹ ಪ್ರೇರಣೆಯ ಕೃಪೆಯಿಂದ ಚೈತನ್ಯವನ್ನು, ಪರಮರೂಪವನ್ನು ಸಾಗರದಲ್ಲಿ ಮುಳುಗಿಸದೆ, ಅಂದರೆ ನಮಗೆ ಹೇಳ್ತಿರೋದು, ನಮ್ಮನ್ನು ಸಾಗರದಲ್ಲಿ, ನೀರಿನಲ್ಲಿ ಮುಳುಗಿಸದೆ ತೇಲಿಸುವ ಶಕ್ತಿಯೇ ವಿಷ್ಣುಮಾಯ. ಇಲ್ಲದೇ ಇದ್ದರೆ ನಮ್ಮ ಜೀವನದಲ್ಲಿ, ಈ ಸಾಗರದಲ್ಲಿ, ಸಂಸಾರ ಸಾಗರದಲ್ಲಿ ಮುಳುಗೋಗ್ಬಿಡುತ್ತೆ. ಮತ್ತೆ ಹೇಳೋದು ಭಾಳ ಕಷ್ಟ. ಆ ಹೇಳ್ಬೇಕಾದ್ರೆ ಮತ್ತೆ ಅದೇ ಒದ್ದಾಡಿಕೊಂಡು, ಕಿತ್ತಾಡಿಕೊಂಡು, ಬಡ್ದಾಡಿಕೊಂಡು ಈಚೆ ಬಂದು ಮತ್ತೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಈ ಪ್ರಯತ್ನ ಮಾಡೋದೇ ಒಂದು ಸರ್ಕಲ್, ಹುಟ್ಟೋದು ಸಾಯೋದು, ಮುಟ್ಟೋದು ಸಾಯೋದು.